ಇನ್ನು ಮಹಿಳಾ ಅಧಿಕಾರಿಯ ಖಾಸಗಿ ವಿಡಿಯೋವನ್ನ ಸೆರೆ ಹಿಡಿದು ಬೆದರಿಕೆಯೊಡ್ದಂತಹ ಘಟನೆ. ಖಾಸಗಿ ವಿಡಿಯೋ ಸೆರೆ ಹಿಡಿದು 50 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಕಿಡಿಗೇಡಿಗಳು. ಬೆಳಗಾವಿಯಲ್ಲಿ ಖತರ್ನಾಕ್ ಗ್ಯಾಂಗ್ಗಳ ಕೃತ್ಯ ಬಯಲಾಗಿದೆ. ಬಲ್ಬ್ ಹೋಲ್ಡರ್ನಲ್ಲಿ ಕ್ಯಾಮೆರಾ ಅಳವಡಿಸಿದಂತಹ ಕ್ರಿಮಿಗಳು ಖಾಸಗಿ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ನಂತರ ಆ ಮಹಿಳಾ ಅಧಿಕಾರಿಗೆ 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಈ ಕಿರಾತಕರು. ಹಣ ಕೊಡ್ಲಿಲ್ಲ ಅಂತಂದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಸಿದ್ದಾರೆ. ಬೆದರಿಕೆ ಹಾಕಿರುವಂತಹ ಮೂವರು ಈ ಕಿರಾತಕರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿ ಮಾಳಮಾರುತಿ ಠಾಣೆ ಪೊಲೀಸ್ ಠಾಣೆಯಿಂದ ಅರೆಸ್ಟ್ ಆಗಿದ್ದಾರೆ. ನಕಲಿ ಪತ್ರಕರ್ತರ ಬೆದರಿಕೆಗೆ ಮಹಿಳಾ ಅಧಿಕಾರಿ ಬೇಸತ್ತು ಹೋಗಿದ್ರು. ಹೀಗಾಗಿ ಪೊಲೀಸ್ ಕಮಿಷನರ್ ಮೊರೆ ಹೋಗ್ತಾರೆ ಮಹಿಳಾ ಅಧಿಕಾರಿ. ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಬೆದರಿಕೆ ಹಾಕಿದಂತಹ 3 ನಕಲಿ ಪತ್ರಕರ್ತರನ್ನ ಬಂಧಿಸಿದ್ದಾರೆ. ಬೆಳಗಾವಿ ಮಾಳಮಾರುತಿ ಠಾಣೆ ಪೊಲೀಸರಿಂದ ನಡೆದಂತಹ ಆಪರೇಷನ್ ಇದು. ಗೋಕಾಕ್ನ ಸಮೀರ್, ಅಹಮದ್ ಶೇಖ್ ಮತ್ತು ರಶೀದ್ ಈಗ ಅರೆಸ್ಟ್ ಆಗಿರೋದು. ಬಂಧಿತರಿಂದ 2 ಮೊಬೈಲ್ ಫೋನ್, 64 GB ಪೆನ್ ಡ್ರೈವ್, 6 ಹಿಡನ್ ಕ್ಯಾಮೆರಾ, 2 OTG, 2 ಮೆಮೊರಿ ಕಾರ್ಡ್, 128 GB 8 ಮೆಮೊರಿ ಕಾರ್ಡ್, ಇನೋವಾ ಕಾರು ಜಪ್ತಿಯಾಗಿದೆ. ಖತರ್ನಾಕ್ ಗ್ಯಾಂಗ್ ಇದು. ಮಹಿಳಾ ಅಧಿಕಾರಿಗೆ ಬೆದರಿಸ್ತಾ ಇದ್ರು. ಬಲ್ಬ್ನಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಟು ಖಾಸಗಿ ದೃಶ್ಯಗಳನ್ನು ಸೆರೆ ಹಿಡಿದು ನಂತರ ಅದನ್ನ ವೈರಲ್ ಮಾಡ್ತೀವಿ ಅಂತ ಹೇಳಿ ಹೆದರಿಸಿದ್ದಾರೆ. 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ನೋಡಿ ಹೋಲ್ಡರ್ ಸರ್ ಮುಂದೆ ಕನಕ ಹೋಲ್ಡರ್ ಕನಕ ಮುಂದೆ ಇಲ್ಲಿ ಕ್ಯಾಮ್ರಾ ಇದೆ. ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ACP ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ PI ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಡಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ BNS 308, 77, 351 ಇದರಲ್ಲಿ ಮತ್ತು IT ಆ್ಯಕ್ಟ್ 66E, 67 ಮತ್ತು 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು FIR ದಾಖಲು ಮಾಡಿಸಿದ್ದೀವಿ. ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಘಟನೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಈ ರೀತಿ ಅಧಿಕಾರಿಗೆ ಇವರು ಬೆದರಿಕೆ ಇಡ್ತಾರೆ ಅಂತಂದ್ರೆ ಈ ಗ್ಯಾಂಗ್ ಬಗ್ಗೆ ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಹೇಗೆ ರೀತಿ ಹಿಡನ್ ಕ್ಯಾಮೆರಾವನ್ನ ಅಳವಡಿಸಿದ್ರು ಇವರು ಅಂತ? ಪ್ರತಿಮಾ, ಇದೇನು ಬೆಳಗಾವಿ ಜನರೇ ಬೆಚ್ಚಿ ಬೀಳುವಂತ ಅಂಶ ಅಂತ ಹೇಳ್ಬೋದು. ಯಾಕಂದ್ರೆ ಸಹಜವಾಗಿ ಇಲ್ಲಿವರೆಗೂ ಮೊಬೈಲ್ಗಳಲ್ಲಿ ವಿಡಿಯೋ ಮಾಡಿ ಬೆದರಿಕೆ ಹಾಕಿ ಅಥವಾ ಹನಿ ಟ್ರ್ಯಾಪ್ ಮಾಡಿ ಹಣ ವಸೂಲಿ ಮಾಡುವಂತ ಗ್ಯಾಂಗ್ಗಳನ್ನ ನೋಡಿದ್ವಿ. ಆದ್ರೆ ಇಲ್ಲಿ ಖುದ್ದು ಓರ್ವ ಮಹಿಳಾ ಅಧಿಕಾರಿ ಮನೆಗೆ ಹೋಗಿ ಅವರ ಬೆಡ್ರೂಮ್ ಮತ್ತು ಹಾಲ್ ನಲ್ಲಿ ಈ ಬಲ್ಬ್ ಹೋಲ್ಡರ್ ಗಳಲ್ಲಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ಸೊ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಆದ ಬಳಿಕ ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರುವಂತ ಅಂಶ ಬೆಳಕಿಗೆ ಬಂದಿರುವಂತದ್ದು. ಈ ವಿಚಾರ ಮಾಳಮಾರುತಿ ಠಾಣೆ ಪೊಲೀಸರಿಗೆ ಗೊತ್ತಾಗ್ತಾ ಇದ್ದಂತೆ ಏನು ಮಹಿಳಾ ಅಧಿಕಾರಿ ಇದ್ದಾರೆ ಅವರಿಂದ ಒಂದು ಕೇಸನ್ನ ಪಡೆದುಕೊಂಡು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಈ ವಿಚಾರಗಳು ಎಲ್ಲವೂ ಕೂಡ ಬೆಳಕಿಗೆ ಬಂದಿರುವಂತದ್ದು. ಮತ್ತು ಹಣ 50 ಲಕ್ಷ ರೂಪಾಯಿಗೆ 3 ನಕಲಿ ಪತ್ರಕರ್ತರು ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿರುವಂತ ಅಂಶ ಕೂಡ ಬೆಳಕಿಗೆ ಬರುತ್ತೆ. 50 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಮಹಿಳಾ ಅಧಿಕಾರಿ ಏನಿದ್ದಾರೆ ಹಣ ಕೊಡ್ತೀವಿ ಬನ್ನಿ ಅಂತ ಹೇಳಿ ಕರೆದಂತ ಸಂದರ್ಭದಲ್ಲಿ ಸೊ ಇವರು 3 ಜನ ತಗಲಾಕೊಂಡಿರುವಂತದ್ದು. ಸೊ ಈಗ ಘಟನೆಗೆ ಸಂಬಂಧಪಟ್ಟಂತೆ 3 ಜನರನ್ನ
ಅವರನ್ನ ಬಂಧಿಸಿರುವಂತದ್ದು. ಆದ್ರೆ ಇವರು ಮಹಿಳಾ ಅಧಿಕಾರಿ ಮನೆಗೆ ಹೇಗ್ ಹೋದ್ರು ಅನ್ನುವಂಥದ್ದನ್ನು ನೋಡೋದಾದ್ರೆ 3 ಜನ ಸೇರ್ಕೊಂಡು ಮಹಿಳಾ ಅಧಿಕಾರಿಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಂತ ಓರ್ವ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆತನಿಗೂ ಕೂಡ ಇದರಲ್ಲಿ ಪಾಲು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ಆತನ ಮೂಲಕ ಈ ಮಹಿಳಾ ಅಧಿಕಾರಿ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮನೆಯ ಹೊರಗಡೆ ಬೀಗ ಇಟ್ಟು ಹೋಗ್ತಿರ್ತಾರೆ. ಸೊ ಆ ಬೀಗವನ್ನ ತೆಗೆದುಕೊಂಡು ಆತನನ್ನ ಬರೆದುಕೊಂಡು ಇವರು 2 ಕಡೆ ಈ ಹಿಡನ್ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಅವರ ಕಾರ್ಯಾಚರಣೆ ಮುಗಿದಾದ ನಂತರ ಸುಮಾರು 15 ದಿನಗಳ ಕಾಲ ಅದನ್ನ ಕಾರ್ಯಾಚರಣೆ ಮುಗಿಸಿ ನಂತರ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿ ಈಗ ಬಂಧನವಾಗಿರುವಂತದ್ದು. ಯಾರು ಮನೆಗೆಲ್ಸದಿದ್ದಾನೆ ಆತನನ್ನು ಕೂಡ ಬಂಧಿಸೋಕೆ ಪ್ಲಾನ್ ಮಾಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸಹದೇವ್. ನಿಖರ ಮತ್ತು ನಿಷ್ಪಕ್ಷಪಾತ ವರದಿಗಾರಿಕೆಯಿಂದ ಸುದ್ದಿ ಲೋಕದ ಸಾಟಿಗಿಲ್ಲದ ಸರದಾರ ಎನಿಸಿಕೊಂಡಿರುವ ಚಾನೆಲ್ TV9 ಕನ್ನಡ ಕಳೆದ 19 ವರ್ಷಗಳಿಂದ ಸತತವಾಗಿ ನಂಬರ್ 1 ಪಟ್ಟದಲ್ಲಿ ವಿರಾಜಮಾನವಾಗಿರುವ ನಿಮ್ಮೆಲ್ಲರ ನೆಚ್ಚಿನ ಚಾನೆಲ್ TV9 ಕನ್ನಡ. ಈ ನಡುವೆ ಕೆಲವು ಚಾನೆಲ್ಗಳು ನಾವೇ ನಂಬರ್ 1 ಅಂತ ತಮ್ಮ ಬೆನ್ನು ತಾವೇ ತಟ್ಕೊಳ್ತಾ ಇದ್ವು. ಆದರೆ ಇದ್ಯಾವುದು ನಿಜ ಅಲ್ಲ ಎಂಬುದು ಈ ವಾರದ ಬಾರ್ಕ್ ವರದಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಸಾಬೀತಾಗಿದೆ. ನಾನಾ ವಾಮಮಾರ್ಗಗಳ ಮೂಲಕ ತಮ್ಮ ಚಾನೆಲ್ ಅನ್ನ ಪ್ರೇಕ್ಷಕರ ಮೇಲೆ ಹೇರೋದಕ್ಕೆ ಕೆಲವರು ಪ್ರಯತ್ನಿಸಿದ್ದಾರೆ. ಆದರೆ ಕರ್ನಾಟಕದ ಪ್ರಜ್ಞಾವಂತ ಪ್ರೇಕ್ಷಕರಿಗೆ TV9 ಕನ್ನಡ ಅಂದ್ರೆ ಅಚ್ಚುಮೆಚ್ಚು. ಹೀಗಾಗಿ TV9 ಕನ್ನಡದ ನಂಬರ್ 1 ಪಟ್ಟವನ್ನ ಮುರಿಯೋದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಇದು TV9 ಕನ್ನಡದ ಮೇಲೆ ಕರ್ನಾಟಕದ ಮಹಾಜನತೆ ಇಟ್ಟಿರುವ ವಿಶ್ವಾಸ ಮತ್ತು ಭರವಸೆಗೆ ಸಾಕ್ಷಿ. ಅಷ್ಟೇ ಅಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಸಾಟಿಗಿಲ್ಲದ ನಂಬರ್ 1 ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ TV9 ಡಿಜಿಟಲ್. ಬೇರೆಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದಲೂ ಕೂಡ ಮುಂಚೂಣಿಯಲ್ಲಿದೆ. ಸಾಟಿಗಿಲ್ಲದ ನಂಬರ್ 1 ಸ್ಥಾನ TV9 ಪಾಲಿಗೆ.